ಒಂದು ಪೈಪೋಟಿ ಸೃಷ್ಟಿಯಾಗಿರೋದು ಏನಕ್ಕೆ ಅಂತ ಅಂದರೆ ಅಲ್ಲಿ ಬರ್ತಕ್ಕಂಥ ಹಣ ಮಂಡ್ಯದಿಂದ ಮೇಲ್ಕೋಟೆಗೆ ತಲುಪುವಂಥ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಸಿಗ್ತಕ್ಕಂಥ ಅಂದರೆ ಆರತಿ ತಟ್ಟೆಗೆ ಸಿಗ್ತಕ್ಕಂಥ ಹಣಕ್ಕೋಸ್ಕರ ಅಷ್ಟೊಂದು ಪೈಪೋಟಿ ನಡೆಯುತ್ತೆ ಅಂತ ಜನಗಳು ಮಾತನಾಡ್ತಾರೆ. ದಯವಿಟ್ಟು ಇನ್ನಾದರೂ ಆ ಕಾಣಿಕೆ ಹಾಕುವಂಥ ಸಂಸ್ಕೃತಿನ ಬಿಡಿ. ಆ ದುಡ್ಡನ್ನ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ ನಿಮ್ಮೂರಿನ ಶಾಲೆಗಳಿಗೆ ಒಂದು 4 ಮಕ್ಕಳಿಗೆ ಪುಸ್ತಕ ಕೊಡಿಸಿ ಅಂತ ಅಂದರೆ ನಿಮ್ಗೆ ಗಮನಿಸಬಹುದು. ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದ ರಸ್ತೆ ಇರ್ತಕ್ಕಂಥ ದೇಶ ಯಾವ್ದಾದ್ರು ಇದೆ ಅಂತ ಅಂದರೆ ಅದು ದುಬೈ. ಆ ದುಬೈ ದೇಶದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಅಧಿಕಾರಿಗಳು ಅಥವಾ ನೌಕರರು, ಕಾರ್ಮಿಕರು ಅವು ನಮ್ಮ ಭಾರತೀಯರು. ಇವತ್ತು ಬೆಳಿಗ್ಗೆ 9:30ರಿಂದ 10 ಗಂಟೆ ಸಂದರ್ಭದಲ್ಲಿ ಮೇಲ್ಕೋಟೆ ಶಾಸಕರಾದಂಥ ದರ್ಶನ್ ಪುಟ್ಟಣಯ್ಯ ಅವರು ಏನು ಈ ಶಾಸಕರು DC ಅವರು ಹೇಳಿದ್ದಾರೆ ಅನಧಿಕೃತ ಆಹ್ವಾನ ಪತ್ರಿಕೆ ಅಂತೇಳಿ, ಅದನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ನಾನಿವಾಗ ವಿಶ್ವವಿಖ್ಯಾತ ವೈರಮುಡಿ ಉತ್ಸವ ನಡೀಲಿಕ್ಕೆ ಕ್ಷಣಗಣನೆ ಆರಂಭ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲ್ಕೋಟೆ ಕ್ಷೇತ್ರದ ಸನ್ನಿಧಾನದಲ್ಲಿ ಪಕ್ಕದಲ್ಲೇ ಇದ್ದೀನಿ. ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ನರಸಿಂಹಸ್ವಾಮಿ, ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ಇತ್ತೀಚೆಗೆ ಒಂದು ವಿಡಿಯೋ ಕೆಲವು ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು. ಏನಂತ ಅಂದರೆ ಮೇಲ್ಕೋಟೆ ವೈರಮುಡಿ ಉತ್ಸವಕ್ಕೆ ಯಾರೋ ಸ್ಪಾನ್ಸರ್ಸು ಮಾಡ್ತಿದ್ದಾರೆ ಅಂತೇಳಿ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಪ್ರಕಟ ಆಗಿತ್ತು. ಅದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರ ಆಗಿ ಸಾರ್ವಜನಿಕರಿಂದ ಅಂದರೆ ಮೇಲ್ಕೋಟೆಯ ಚಲುವನಾರಾಯಣ ಸ್ವಾಮಿ ಭಕ್ತರಿಂದ ಆಕ್ರೋಶ ವ್ಯಕ್ತ ಆಯಿತು. ಅದು ಅಷ್ಟಕ್ಕೂ ದುಡ್ಡಿಲ್ವಾ? ಮೇಲ್ಕೋಟೆ ವೈರಮುಡಿ ಉತ್ಸವ ಮಾಡಲಿಕ್ಕೆ ಸರ್ಕಾರದ ಹತ್ರ ದುಡ್ಡಿಲ್ವಾ? ಅಷ್ಟೊಂದು ಬರ್ಬಾತ್ ಆಗಿದೆಯಾ ಅಂತೇಳಿ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ ನಂತರ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಆ ಸ್ಪಷ್ಟನೆ ಏನು ಅಂತ ನೋಡ್ಬಿಡಿ. ಶ್ರೀ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಸಂಬಂಧಪಟ್ಟಂತೆ ಪ್ರತಿ ವರ್ಷ ವಿಶ್ವ ಪ್ರಸಿದ್ಧ ವೈರಮುಡಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೆಯುತ್ತೆ. ಅದರ ಅಂಗವಾಗಿ ಈಗಾಗಲೇ ಜಿಲ್ಲಾಡಳಿತದಿಂದ ಎಲ್ಲ ಸಕಲ ಸಿದ್ಧತೆಗಳನ್ನು ಕೂಡ ನಾವು ಮಾಡಿಕೊಳ್ತಾ ಇದ್ದೇವೆ. 2 ಸಭೆಗಳನ್ನು ಮಾಡಿದ್ದೇವೆ. ಮಾನ್ಯ ಉಸ್ತುವಾರಿ ಸಚಿವರ ನೇತೃತ್ವದಲ್ಲೂ ಕೂಡ ಶಾಸಕರನ್ನು ಒಳಗೊಂಡಂತೆ ಎಲ್ಲರನ್ನೂ ಕೂಡ ಕರೆದು ಈಗಾಗಲೇ ಸಿದ್ಧತೆಗಳ ಬಗ್ಗೆ ತಯಾರಿಯನ್ನು ಕೂಡ ನಾವು ಮಾಡಿಕೊಂಡಿದ್ದೇವೆ. ಸೊ 23ನೇ ತಾರೀಕಿಂದಲೂ ಕೂಡ ಪ್ರಾರಂಭವಾಗುತ್ತೆ. ಬಹಳ ಮುಖ್ಯವಾಗಿ ವೈರಮುಡಿ ಬ್ರಹ್ಮೋತ್ಸವ ಇದೇ ಮಾರ್ಚ್ 28ನೇ ತಾರೀಕು ನಡೀತಕ್ಕಂಥದ್ದು. ಅದಕ್ಕೂ ಕೂಡ ಸಕಲ ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೇವೆ. ಇದರಲ್ಲಿ ಇತ್ತೀಚೆಗೆ ಕಳೆದ 2 ದಿವಸಗಳಿಂದ ವಾಟ್ಸಪ್ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಪಾನ್ಸರ್ಶಿಪ್ಪನ್ನು ಹೆಚ್ಚು ಒತ್ತನ್ನು ಕೊಡಲಾಗಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಿಲ್ಲಾಧಿಕಾರಿಯಾಗಿ ಸ್ಪಷ್ಟವಾದಂಥ ಸ್ಪಷ್ಟೀಕರಣವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೆಲವು ದೇವಾಲಯದ ಭಕ್ತಾದಿಗಳು, ದಾನಿಗಳು ನಾವಾಗೆ ಕೆಲವು ಅಂಶಗಳನ್ನು ಒಳಗೊಂಡಂತೆ ನಾವು ಸ್ಪಾನ್ಸರ್ಶಿಪ್ನ ವಹಿಸ್ಕೊಳ್ತೇವೆ ಅನ್ನುವಂಥ ಮಾಹಿತಿಯನ್ನು ವ್ಯವಸ್ಥಾಪನಾ ಸಮಿತಿಯವರಿಗೆ ಕೊಟ್ಟಿದ್ದಾರೆ. ಈ ವರ್ಷ ಹೊಸದಾಗಿ ವ್ಯವಸ್ಥಾಪನಾ ಸಮಿತಿಯವರು ನೇಮಕ ಆಗಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯವರು ಅವರ ನೇತೃತ್ವದಲ್ಲಿ ಸ್ಪಾನ್ಸರ್ನ ತೆಗೆದುಕೊಳ್ಳಿಕ್ಕೆ ಚರ್ಚೆಗಳನ್ನು ಕೂಡ ಮಾಡಿದ್ದಾರೆ. ಅದಾದ ನಂತರ ನಮ್ಮ ಗಮನಕ್ಕೆ ಬಂದ ಮೇಲೆ ಯಾವುದೇ ಆಹ್ವಾನ ಪತ್ರಿಕೆ ಇನ್ವಿಟೇಷನ್ ಇನ್ನೂ ಕೂಡ ಪ್ರಿಂಟ್ ಆಗಿಲ್ಲ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರತಕ್ಕಂಥ ಇನ್ವಿಟೇಷನು ಅಧಿಕೃತ ಅಲ್ಲ. ಹಾಗಾಗಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ನನ್ನ ಗಮನಕ್ಕೆ ಬಂದ ಮೇಲೆ ನಮ್ಮ ತಾಲೂಕು ಟೆಂಪಲ್ನ EO ಯಾರಿದ್ದಾರೆ, ಎಕ್ಸಿಕ್ಯೂಟಿವ್ ಆಫೀಸರ್ ಯಾರಿದ್ದಾರೆ, ಅವರಿಗೆ ಸ್ಪಷ್ಟವಾದಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಏನಂತೇಳಿದರೆ, ಸ್ಪಾನ್ಸರ್ ಕೊಡ್ತಕ್ಕಂಥವರು ಯಾರು ಭಕ್ತಾದಿಗಳು, ದಾನಿಗಳು ಮುಂದೆ ಬರ್ತಾರೆ ಅವರು ಕೊಡಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಕೊಡಬಹುದು. ಅದಕ್ಕೆ ಅಧಿಕೃತವಾದಂಥ ಪತ್ರವನ್ನು ಕೊಡಬೇಕು, ಸೂಕ್ತವಾದಂಥ ಅನುಮತಿನ ತಗೋಬೇಕು. ಆ ಅನುಮತಿಯ ಕೊಟ್ಟು ಅವರು ಕೊಡಲಿಕ್ಕೆ ಯಾವುದೇ ಅಭ್ಯಂತರ ಇಲ್ಲ, ಕೊಡಲಿ. ಆದರೆ ಅವರ ಹೆಸರುಗಳನ್ನು ನಾವು ಇನ್ವಿಟೇಷನಲ್ಲಿ ಹಾಕೋದಿಲ್ಲ ಅನ್ನುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದೇನೆ. ಅದ್ರ ಪ್ರಕಾರನೇ ಈಗ ಅವರು ಇನ್ವಿಟೇಷನ್ನ ಪ್ರಿಂಟ್ ಮಾಡಿದ್ದಾರೆ. ಪ್ರಾಯಶಃ ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿರ್ತಕ್ಕಂಥ ಇನ್ವಿಟೇಷನ್ನು ಅನಧಿಕೃತ ಇನ್ವಿಟೇಷನ್ ಆಗಿದೆ. ಅದು ಯಾರೋ ಉದ್ದೇಶಪೂರ್ವಕವಾಗಿ ದುರುದ್ದೇಶಪೂರ್ವಕವಾಗಿ ಮಾಡ್ತಾ ಇರುವಂಥ ಅಂಶ ಅಂತ ನಮಗೆ ಗಮನಕ್ಕೆ ಬಂದಿದೆ. ಅಧಿಕೃತವಾದಂಥ ಇನ್ವಿಟೇಷನ್ಸನ್ನು ನಾವು ಈಗಾಗಲೇ ನಮ್ಮ ಈವರೆಗೂ ಕೂಡ ಹೇಳಿದ್ದೇನೆ. ಇವತ್ತು ಪ್ರಿಂಟಾಗಿ ಬರ್ತಾ ಇದೆ. ನೆನ್ನೆನೂ ಕೂಡ ಪ್ರಿಂಟಿಗೆ ಕಳಿಸಿದ್ದಾರೆ. ಯಾರಾದರೂ ಭಕ್ತಾದಿಗಳು, ದಾನಿಗಳು ಯಾವುದೇ ದೇವಾಲಯಕ್ಕೆ
ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ದೇವಾಲಯಕ್ಕೆ ಸ್ಪಾನ್ಸರ್ ಕೊಡಲಿಕ್ಕೆ ಇಚ್ಛೆ ಪಟ್ಟರೆ ನಿಯಮದಲ್ಲಿ ಅವಕಾಶ ಇದೆ. ಅವ್ರ ಪತ್ರವನ್ನು ಕೊಡಬೇಕು, ನಾವು ಪರಿಶೀಲನೆ ಮಾಡ್ತೀವಿ, ನಾವು ಸೂಕ್ತ ಅನುಮತಿಯನ್ನು ಕೊಡ್ತೇವೆ, ನಂತರ ಅವರು ಕೊಡಲಿಕ್ಕೆ ಅವಕಾಶ ಇದೆ, ಕೊಡ್ಬೋದು. ಆದರೆ ಇನ್ವಿಟೇಷನ್ ನಾವು ಯಾರ ಹೆಸರನ್ನು ಹಾಕೋದಿಲ್ಲ. ಅಲ್ಲ, ಈ ವರ್ಷವೂ ಸರ್ಕಾರನೇ ಮಾಡ್ತಾ ಇರೋದು. ಸ್ಪಾನ್ಸರ್ಶಿಪ್ಪನ್ನು ಬೇರೆ ಬೇರೆ ಇನ್ನೂ ಕೂಡ ವಿಜೃಂಭಣೆಯಿಂದ ಮಾಡಲಿಕ್ಕೆ ಬೇರೆ ಬೇರೆ ಅಂಶಗಳಿಗೆ ನಾವು ವಹಿಸ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಅವರು ಮಾಡ್ತಿದ್ದಾರೆ. ಆದರೆ ಏನು ಪ್ರತಿ ವರ್ಷ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಕಡಿತವನ್ನು ನಾವು ಮಾಡಿಲ್ಲ. ಟೆಂಪಲಿಂದ, ದೇವಾಲಯದಿಂದ 35 ಲಕ್ಷ ಬಜೆಟ್ನಲ್ಲಿ ಇಡಲಾಗಿದೆ. ಪ್ರತಿ ವರ್ಷ ಯಾವ್ಯಾವುದಕ್ಕೆ ವೆಚ್ಚವನ್ನು ಭರಿಸ್ತೇವೆ ಅಂತೇಳಿ ಕ್ರಿಯಾಯೋಜನೆ ಅನುಮೋದನೆ ಆಗಿರುತ್ತೆ. ಜೊತೆಗೆ ಪ್ರತಿ ವರ್ಷ ಸರ್ಕಾರದಿಂದ ವಿಶೇಷವಾದಂಥ ಅನುದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಲಾಸ್ಟ್ ಬಾರಿ ಕಳೆದ ವರ್ಷ 1.5 ಕೋಟಿ ವಿಶೇಷ ಅನುದಾನ ಬಂದಿದೆ. ಈ ವರ್ಷವೂ ಕೂಡ ವಿಶೇಷ ಅನುದಾನ 1 ಕೋಟಿಗೆ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೇವೆ. ಒಟ್ಟು 1,35 ಲಕ್ಷವನ್ನು ಸರ್ಕಾರವೇ ಭರಿಸಿ, ವೆಚ್ಚವನ್ನು ಭರಿಸಿ ನಾವು ಇಂಥ ಒಂದು ವೈರಮುಡಿ ಉತ್ಸವವನ್ನು ಮಾಡಬೇಕಾದ್ರೆ ನಾವು ಸ್ಪಾನ್ಸರನ್ನು ಯಾರನ್ನು ಕೂಡ ಕೇಳಿ ಹೋಗಿಲ್ಲ. ಸ್ಪಾನ್ಸರ್ ನಮಗೆ ಅವಶ್ಯಕತೆ ಇಲ್ಲ. ಆದರೂ ಭಕ್ತಾದಿಗಳೇ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಯಾವುದಾದ್ರೂ ಅಂಶವನ್ನು ಒಪ್ಕೊಳ್ತೀವಿ ಅಂತ ಅವರು ಲಿಖಿತವಾಗಿ ಕೊಟ್ಟರೆ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಬಟ್ ಇನ್ವಿಟೇಷನ್ ಅವರ ಹೆಸರು ಹಾಕಲ್ಲ. ಹಾಗಾಗಿ ಸರ್ಕಾರದ ವತಿಯಿಂದಲೇ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಸರ್ಕಾರ ಏನು ಅನುದಾನವನ್ನು, ವಿಶೇಷ ಅನುದಾನ ಕೊಡ್ತಾ ಇದೆ, ಅದೇ ಅನುದಾನವನ್ನೇ ಬಳಸ್ಕೊಂಡೇ ಮಾಡ್ತಾ ಇದ್ದೀವಿ. ಈಗ ನಾನು ಪರಿಶೀಲನೆ ಮಾಡೋಕ್ಕೆ ಹೇಳಿದ್ದೀನಿ ಸಾಮಾಜಿಕ ಜಾಲತಾಣದಲ್ಲಿ. ಯಾಕೆಂದರೆ ಅಧಿಕೃತವಾಗಿ ಇನ್ವಿಟೇಷನು ನಮ್ಮ ಕಚೇರಿಗೆ ಬಂದು ಅನುಮೋದನೆ ಆಗದೆ ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಅಂದರೆ ಯಾರೋ ಇದು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಇಂಥ ಒಂದು ಕೃತ್ಯವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾರು ಭಾಗಿಯಾದರೆ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮವನ್ನು ಕೂಡ ಕೈಗೊಳ್ತೇವೆ. ಇದು ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಇದೊಂದು ನಕಲಿ ಆಹ್ವಾನ ಪತ್ರಿಕೆ ಅಂತೇಳಿ. ಅಂದರೆ ನಕಲಿ ಆಹ್ವಾನ ಪತ್ರಿಕೆ ಅಂತ ಗೊತ್ತಾದ ಮೇಲೂ ಯಾಕೆ ಅದ್ರ ಬಗ್ಗೆ ಇದುವರೆಗೂ ಒಂದು ಪ್ರಕರಣ ದಾಖಲಿಸಿ ಅದನ್ನು ಯಾರು ಪ್ರಸಾರ ಮಾಡಿದ್ರು, ಯಾರು ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ರು ಅನ್ನೋದನ್ನು ಯಾಕೆ ಇದುವರೆಗೂ ಅವರು ಒಂದು ತನಿಖೆಯನ್ನು ಮಾಡಲಿಕ್ಕೆ ಮುಂದಾಗಿಲ್ಲ ಅನ್ನೋದು ಒಂದು ಇಲ್ಲಿ ದೊಡ್ಡ ಅನುಮಾನ ಕಾಡ್ತಿದೆ. ಆದರೆ ಒಂದು ಅಚ್ಚರಿಯ ಸಂಗತಿಯನ್ನು ನಿಮ್ಮ ಮುಂದೆ ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಈ ಡಿ ಸಿ ಅವರು ಹೇಳಿಕೆ ಕೊಟ್ಟು 3 ದಿನ ಆಗಿದೆ, ಅಂದರೆ ಈ ಸ್ಪಷ್ಟನೆಯನ್ನು ಕೊಟ್ಟು. ಇವತ್ತು ಬೆಳಿಗ್ಗೆ 9:30ರಿಂದ 10 ಗಂಟೆ ಸಂದರ್ಭದಲ್ಲಿ ಮೇಲ್ಕೋಟೆ ಶಾಸಕರಾದಂಥ ದರ್ಶನ್ ಪುಟ್ಟೋಣೆ ಅವರು ಏನು ಈ ಶಾಸಕರು ಡಿ ಸಿ ಅವರು ಹೇಳಿದ್ದಾರೆ ಅನಧಿಕೃತ ಆಹ್ವಾನ ಪತ್ರಿಕೆ ಅಂತೇಳಿ, ಅದನ್ನು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಇದರ ಅರ್ಥ ಏನು? ಡಿ ಸಿ ಅವರು ಹೇಳಿರೋದು ಅದು ಅನಧಿಕೃತ ಅಂಥೇಳಿ, ಅದೇ ಅನಧಿಕೃತ ಆಹ್ವಾನ ಪತ್ರಿಕೆಯನ್ನು ಮೇಲ್ಕೋಟೆ ಶಾಸಕ ದರ್ಶನ ಪುಟ್ಟೋಣೆ ಅವರು ಹಂಚ್ಕೊಂಡಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅಂತ ಅಂದರೆ ಯಾವುದು ಅಧಿಕೃತ, ಯಾವುದು ಅನಧಿಕೃತ ಅನ್ನೋ ಒಂದು ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಗಬೇಕಾಗಿದೆ. ಅವರು ಯಾರೇ ತಪ್ಪು ಮಾಡಿದ್ರು ಆ ಥರದನ್ನು ಶೇರ್ ಮಾಡಿದ್ರೆ ನಾವು ಕ್ರಮ ತಗೋತೀವಿ ಅಂತ ಡಿ ಸಿ ಅವರು ಎಚ್ಚರಿಕೆ ಕೊಟ್ಟಿರೋದನ್ನ ಈಗ ನೀವು ಜಸ್ಟ್ ಕೇಳಿದಿರಿ. ನಿಜಕ್ಕೂ ಈಗ ಡಿ ಸಿ ಅವರು ದರ್ಶನ್ ಪುಟ್ಟೋಣೆ ಅವ್ರ ಮೇಲೆ ಕ್ರಮ ತಗೋತಾರಾ? ಈ ಒಂದು ಪ್ರಶ್ನೆಗೆ ಅವರು ಸ್ಪಷ್ಟವಾಗಿ ಉತ್ತರ ಕೊಡಬೇಕಾಗತ್ತೆ. ಯಾಕೆ ಜೊತೆಗೆ ದರ್ಶನ್ ಪುಟ್ಟೋಣೆ ಅವರು ಕೂಡ ಏನು ಮೊದಲೇ ಹೇಳಿದಾಗೆ ನಾವು ಪ್ರೆಸ್ ಮೀಟ್ ಮಾಡ್ತೀವಿ ಅಂತ ಹೇಳಿ ನುಡಿಸ್ಕೊಂಡ್ರು. ಇದನ್ನೆಲ್ಲ ಗಮನಿಸಿದ್ರೆ ಅವರು ಒಂದು ಪ್ರಭಾವಕ್ಕೆ ಒಳಗಾಗಿದ್ದಾರಾ ಅಥವಾ ಈ ಆಹ್ವಾನ ಪತ್ರಿಕೆಯ ಹಿಂದೆ ಅವರ ಪಾತ್ರನೂ ಇದೆಯಾ ಅನ್ನುವಂಥ ತನಿಖೆಯನ್ನು ಡಿ ಸಿ ಅವರು ಮಾಡಲೇಬೇಕಾಗತ್ತೆ. ಇಲ್ದಿದ್ರೆ ಖಂಡಿತವಾಗಿಯೂ ನಾವು ಹೇಳಿದಾಗೆ ಏನು ಜನತೆ ಮಾತನಾಡ್ತಿದ್ದಾರೆ ಇದರ ಹಿಂದೆ ಶಾಸಕರ ಮತ್ತು ಜಿಲ್ಲಾಡಳಿತದ ಜೊತೆಗೆ ಏನು ದೇವಸ್ಥಾನದ ಆಡಳಿತ ಮಂಡಳಿ ಇದೆ, ಈ ಎಲ್ಲರ ಪಾತ್ರ ಇದೆ ಅನ್ನೋದನ್ನು ಭಕ್ತರು ಖಂಡಿತವಾಗಿಯೂ ನಂಬ್ಕೋತಾರೆ. ಆ ನಿಟ್ಟಿನಲ್ಲಿ ಆಗಬಾರ್ದು ಅನ್ನೋದಿದ್ರೆ ಡಿ ಸಿ ಅವರು ಏನು ತಾವು ಕೊಟ್ಟಂಥ ಮಾತನ್ನ ಏನು ಮಾತು ಕೊಟ್ಟಿದ್ದಾರೆ ಅವ್ರ ವಿರುದ್ಧ ಕ್ರಮ ತಗೋತೀವಿ ಅಂತ ಪ್ರಪ್ರಥಮವಾಗಿ ಅವರು ಡಿ ಸಿ ಅವರು ಏನು ಮೇಲ್ಕೋಟೆ ಶಾಸಕರ ವಿರುದ್ಧ ಕ್ರಮ ತಗೋಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕ್ರಮ ತಗೊಳ್ತಾರ ಅನ್ನೋದನ್ನು ಕಾದು ನೋಡೋಣ. ಜೊತೆಗೆ ಯಾಕೆ ಇಲ್ಲಿ ಒಂದು ದಂಧೆ ನಡೆಯುತ್ತೆ ಅಂದರೆ ಇದೊಂಥರ ದಂಧೆ ರೀತಿಯೇ ಈ ಮೇಲ್ಕೋಟೆಯ ಉತ್ಸವ, ವೈರಮುಡಿ ಉತ್ಸವ ಯಾಕೆ ಈ ದೇವಸ್ಥಾನದ ಸ್ಥಾನಿಕಗಳಿಗೆ ಅತ್ಯಂತ ಪ್ರಮುಖವಾಗಿದೆ ಅನ್ನೋಂಥ ವಿಚಾರವನ್ನು ಈ ಮುಂದೆ ಕೇಳಿ ಹೇಳ್ತೀನಿ. ಇದು ಮೇಲ್ಕೋಟೆಯಲ್ಲಿ ದೊಡ್ಡ ಪ್ರಭಾವ ಇದೆ. ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಅದರಲ್ಲೂ ಅತ್ಯಂತ ಪ್ರಮುಖವಾಗಿ ಏನು ವೈರಮುಡಿ ಉತ್ಸವ ನಡೆಯುತ್ತೆ, ಈಗ 28ನೇ ತಾರೀಕು ನಡೆಯುವಂಥ ಉತ್ಸವಕ್ಕೆ ಮಂಡ್ಯ ಜಿಲ್ಲಾ ಖಜಾನೆಯಿಂದ ಇಲ್ಲಿಗೆ ವೈರಮುಡಿ ಮತ್ತು ರಾಜಮುಡಿ ಕಿರೀಟಗಳನ್ನ, ವಜ್ರಖಚಿತ ಕಿರೀಟಗಳನ್ನ ತಗೊಂಬರುವಂಥ ಒಂದು ಪ್ರತೀತಿ ಇದೆ. ಅದರಲ್ಲಿ ಒಂದು ಪರಕಾಲ ಮಠದ ವಾಹನದಲ್ಲಿ ಆ ಕಿರೀಟಗಳನ್ನ ತಗೊಬರ್ತಾರೆ. ಪ್ರತಿ ಹಳ್ಳಿನಲ್ಲಿ ಏನು ಮಂಡ್ಯದಿಂದ ಮೇಲ್ಕೋಟೆಗೆ ಇಲ್ಲಿಗೆ ಬರೋ ತನಕ ಸುಮಾರು ಹಳ್ಳಿಗಳು ಬರ್ತದೆ. ಆ ಎಲ್ಲ ಹಳ್ಳಿಗಳಲ್ಲೂ ಅದಕ್ಕೆ ಪೂಜೆ ಸಲ್ಲಿಸ್ತಾರೆ.
ಸಾಕಷ್ಟು ಕಾಣಿಕೆಯನ್ನು ಆರತಿ ತಟ್ಟೆಗೆ ಹಾಕ್ತಾರೆ. ಆ ಹಣಕ್ಕೋಸ್ಕರ ಪೈಪೋಟಿ ನಡೆಯುತ್ತೆ. ಅಂದರೆ ಇಲ್ಲಿ 4 ದೇವಸ್ಥಾನ ಪೂಜೆಗೆ ಸಂಬಂಧಪಟ್ಟಂತೆ 4 ಸ್ಥಾನಿಕಮ್ ಅಂತ ಇದ್ದಾರೆ. ಅವರು ನಮಗೆ ಈ ಸಂದರ್ಭದಲ್ಲಿ ಈ ವರ್ಷ ನಮಗೆ ಸಿಗಬೇಕು, ಈ ವರ್ಷ ನಮಗೆ ಸಿಗಬೇಕು ಅಂತೇಳಿ ಪ್ರತಿ ವರ್ಷ ಕಚ್ಚಾಡುವಂಥದ್ದು, ಜಗಳ ಆಡುವಂಥದ್ದು ಅದನ್ನೆಲ್ಲ ನಡೆದು ಬರ್ತಾ ಇದೆ. ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಅದು. ಈ ಸಂಬಂಧಪಟ್ಟಂತೆ ನೀವು ಆಲ್ರೆಡಿ ಸಾಕಷ್ಟು ಗಮನಿಸಿರ್ಬೋದು ಮಾಧ್ಯಮಗಳಲ್ಲಿ. ಈಗ ಕಡಿಮೆ ಆಗಿದೆ. ಬಟ್ ಇನ್ನೂ ಅದು ಒಂದು ಪೈಪೋಟಿ ನಿಂತಿಲ್ಲ. ಅದು ಅದೇ ವಿಚಾರಕ್ಕೆ ಕೋರ್ಟ್ ಮೆಟ್ಲು ಹತ್ತಿರುವಂಥ ಪ್ರಕರಣಗಳು, ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರ್ತಕ್ಕಂಥದ್ದು ನಡೀತಾನೆ ಇದೆ. ಅದು ಮುಂದುವರಿತಾನೆ ಇದೆ. ಈ ಒಂದು ಮೇಲ್ಕೋಟೆ ವಿಚಾರಕ್ಕೆ ಬಂದರೆ ಎಷ್ಟು ಒಂದು ಸ್ಥಾನಿಕಮ್ಗಳು ಎಷ್ಟು ಪ್ರಭಾವ ಬೀರ್ತಾರೆ ಅಂತ ಅಂದರೆ, ಒಂದು ಸಣ್ಣ ಪುಟ್ಟ ವಿಚಾರನ ಅವ್ರ ಬಗ್ಗೆ ಮಾತನಾಡಿದ್ರೆ ಕೇವಲ ಬೆಂಗಳೂರು ರಾಜಧಾನಿ ಇಂದಲ್ಲ, ದೆಹಲಿ ಅಂದರೆ ದೇಶದ ರಾಜಧಾನಿ ಕೇಂದ್ರದ ದೆಹಲಿಯಿಂದ ಇಲ್ಲಿಗೆ ಕರೆ ಬರುತ್ತೆ. ಅಂದರೆ ಸಂಬಂಧಪಟ್ಟಂಥ ಪೊಲೀಸ್ ಆಗಿರ್ಬೋದು, DC ಆಗಿರ್ಬೋದು, ಯಾರೋ ಅವರ ವಿರುದ್ಧವಾಗಿ ಮಾತನಾಡ್ತಾರೆ, ಅವ್ರ ವಿರುದ್ಧ ಕ್ರಮ ತಗೊಳ್ಳಿ ಅನ್ನುವಂಥ ಒಂದು ಆದೇಶ ಬರುತ್ತೆ. ಅಷ್ಟು ಪ್ರಭಾವಶಾಲಿಯಾಗಿ ಇಲ್ಲಿ ಸ್ಥಾನಿಕಮ್ಗಳು ಕರ್ತವ್ಯವನ್ನು ನಿರ್ವಹಿಸ್ತಿದ್ದಾರೆ. ಅದರಲ್ಲೂ ಜಯಲಲಿತಾ ಮುಖ್ಯಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಇದು ಉತ್ತುಂಗದಲ್ಲಿತ್ತು. ಯಾರೂ ಕೂಡ ಇವ್ರನ್ನ ಟಚ್ ಮಾಡುವಂಥ ಸನ್ನಿವೇಶದಲ್ಲಿ ಇಲ್ಲಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಈ ದೇವಸ್ಥಾನನ ಈಗ ಆಹ್ವಾನ ಪತ್ರಿಕೆಯಲ್ಲಿ ಅದನ್ನು ಬಹಿರಂಗಪಡಿಸಿದ್ದಾರೆ, ನಾವು ಎಷ್ಟು ಪ್ರಭಾವಿಗಳು ಅಂತೇಳಿ. ಬಹುಶಃ ಅದೇ ಕಾರಣದಿಂದ ಜಿಲ್ಲಾಡಳಿತ, ತಾಲೂಕು ಆಡಳಿತ, ತಹಸೀಲ್ದಾರ್ ಮತ್ತು DC ಮೌನವಾಗಿದ್ದಾರಾ ಅನ್ನೋ ಒಂದು ಅನುಮಾನ ಕಾಡ್ತಿದೆ. ಯಾಕೆ ಅಂತಂದರೆ, ಒಂದು ಸರ್ಕಾರದ ಲಾಂಛನ ಇರತಕ್ಕಂಥ ಲಾಂಛನವನ್ನು ಬಳಸ್ಕೊಂಡು ಒಂದು ಆಹ್ವಾನ ಪತ್ರಿಕೆಯನ್ನು ಪ್ರಕಟಿಸ್ತಾರೆ, ಅದನ್ನು ಸ್ಪಾನ್ಸರ್ ಹೆಸರುಗಳನ್ನ ಹೇಳ್ತಾರೆ, ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಬಹಿರಂಗಪಡಿಸ್ತಾರೆ, ಪ್ರಸಾರ ಮಾಡ್ತಾರೆ ಅಂತ ಅಂದರೆ ಅದ್ರ ಬಗ್ಗೆ ಜಿಲ್ಲಾಡಳಿತ ಮೌನವಾಗಿರೋದು ನಿಜಕ್ಕೂ ದೊಡ್ಡ ಅನುಮಾನ. ಇದು ಏನು ಈ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯ ಭಕ್ತರಿದ್ದಾರೆ, ಇವರೆಲ್ಲರಿಗೂ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಇದು. ಈ ಅನುಮಾನನ ಸರಿ ಮಾಡಬೇಕು. ಅಂದರೆ ಇದು ಯಾವುದೇ ರೀತಿ ಲೋಪ ಆಗಿಲ್ಲ, ಯಾರು ಮಾಡಿದ್ದಾರೆ ಅವ್ರ ವಿರುದ್ಧ ನಾವು ಕ್ರಮ ತಗೋತೀವಿ ಅನ್ನೋದನ್ನು ತಕ್ಷಣ ಜಿಲ್ಲಾಡಳಿತ ಮಾಡಿ ತೋರಿಸ್ಬೇಕು. ಭಕ್ತರ ನಂಬಿಕೆಯನ್ನು ಉಳಿಸುವಂಥ ಕೆಲಸವನ್ನು ಮಾಡಬೇಕು. ಇಲ್ಲ ಅಂದರೆ ಈ ನಕಲಿ ಆಹ್ವಾನ ಪತ್ರಿಕೆ ಏನಿದೆ ಇದರ ಹಿಂದೆ ಜಿಲ್ಲಾಡಳಿತದ ಕೈವಾಡ ಕೂಡ ಇರಬಹುದು ಅನ್ನುವಂಥ ಒಂದು ಅನುಮಾನ ಜಾಸ್ತಿ ಆಗತ್ತೆ. ಇಲ್ಲ, ಯಾಕೆ ಈ ಪ್ರಶ್ನೆ ಮೂಡುತ್ತೆ ಅಂತ ಅಂದರೆ, ಈ ನಕಲಿ ಆಹ್ವಾನ ಪತ್ರಿಕೆಯ ಹಿಂದೆ ಯಾರ್ದಾದ್ರೂ ಷಡ್ಯಂತ್ರ ಇರಬಹುದು. ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಅವ್ರದ್ದೇ ಇರಬಹುದು, ಅಥವಾ ಆಡಳಿತ ಮಂಡಳಿಯವ್ರದ್ದೇ ಒಂದು ಪಾತ್ರ ಇರಬಹುದು ಅನ್ನೋ ಒಂದು ಅನುಮಾನ ಭಕ್ತರಲ್ಲಿ ಕಾಡ್ತಿದೆ. ಆ ಅನುಮಾನನ ದೂರ ಮಾಡಬೇಕಾದಂಥ ಜವಾಬ್ದಾರಿ ಇಲ್ಲಿಯ ಶಾಸಕರು ಮತ್ತು ಏನು ದೇವಸ್ಥಾನದ ಆಡಳಿತ ಮಂಡಳಿ ಇದೆ ಅದರದ್ದು, ಮತ್ತು ಜಿಲ್ಲಾಡಳಿತದ್ದು, ಮುಜರಾಯಿ ಇಲಾಖೆದು ಎಲ್ಲರ ಜವಾಬ್ದಾರಿ ಅಲ್ಲಿದೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಈ ಸಂಬಂಧಪಟ್ಟಂತೆ ಏನು DC ಅವರು 3 ದಿನದ ಹಿಂದೆ ಒಂದು ಸ್ಪಷ್ಟನೆಯನ್ನು ಕೊಟ್ಟರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಇವರು ಮಂಡ್ಯ ಮೇಲ್ಕೋಟೆ ಶಾಸಕರು ದರ್ಶನ್ ಪುಟಾಣೆ ಅವರು ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಪರಶುರಾಮೇಗೌಡರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ನಾವು ಅದಕ್ಕೆ ಸ್ಪಷ್ಟನೆಯನ್ನು ಕೊಡ್ತೀವಿ ಅಂತ ಹೇಳಿದರು. ಆ ಕಾರಣದಿಂದ ನಾವು ಇಲ್ಲಿಗೆ ಬರಲಿಕ್ಕೆ ಅಂತ ಸಿದ್ಧತೆ ಮಾಡ್ಕೊಂಡ್ವಿ. ಆದರೆ ಇವತ್ತು ನೋಡಿದ್ರೆ ಆ ವಿಚಾರನೇ ಇಲ್ಲ. ಯಾವುದೇ ಶಾಸಕರಾಗಲಿ, ಆಡಳಿತ ಮಂಡಳಿ ಅಧ್ಯಕ್ಷರಾಗಲಿ ತಲೆ ಹಾಕಿಲ್ಲ. ಯಾಕೆ ತಲೆ ಹಾಕಿಲ್ಲ ಅನ್ನೋ ಅನುಮಾನ ಕೂಡ ಈಗ ಕಾಡ್ತಿದೆ. ಒಂದು ಲಕ್ಷಾಂತರ ಭಕ್ತರಿರ್ತಕ್ಕಂಥ ಒಂದು ದೇವಾಲಯದ ಬಗ್ಗೆ ಒಂದು ನಕಲಿ ಆಹ್ವಾನ ಪತ್ರಿಕೆ ಪ್ರಸಾರ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟನೆ ಕೊಡುವಂಥದ್ದು ಅಥವಾ ಒಂದು ಕ್ರಮವನ್ನು ಜರುಗಿಸುವಂಥದ್ದು, ಒಂದು ಪ್ರಕರಣ ದಾಖಲಿಸಿ ಅದರ ವಿರುದ್ಧ ತನಿಖೆ ಮಾಡಿ ಯಾರು ಆ ನಕಲಿ ಆಹ್ವಾನ ಪತ್ರಿಕೆಯನ್ನು ಸೃಷ್ಟಿಸಿದ್ರು ಅವ್ರ ವಿರುದ್ಧ ಕ್ರಮ ತಗೊಳ್ಳೋಕ್ಕೆ ಹಿಂದೇಟಾಗ್ತಿದ್ದಾರೆ ಅಂತ ಅಂದರೆ, ಇದರ ಹಿಂದೆ ನಿಜವಾಗಿಯೂ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಅಥವಾ ಆಡಳಿತ ಮಂಡಳಿ, ದೇವಸ್ಥಾನದ ಆಡಳಿತ ಮಂಡಳಿ, EO ಅಥವಾ ಸ್ಥಳೀಯ ಶಾಸಕರು ಇದ್ದಾರೆ ಅಂತ ಅನುಮಾನ ಪಡೋದ್ರಲ್ಲಿ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ಬಹುದು. ಇಲ್ಲ, ಇದು ಯಾವುದೂ ಇಲ್ಲ, ಯಾರೂ ಇಲ್ಲ ಅನ್ನೋದಾದರೆ ಅದನ್ನು ತಕ್ಷಣ ತನಿಖೆಗೊಳಪಡಿಸಿ ಯಾರು ತಪ್ಪಿತಸ್ಥರು ಅವ್ರ ವಿರುದ್ಧ ಕ್ರಮ ಜರುಗಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಈ ಕೂಡಲೇ ಮಾಡಬೇಕು. ಹಾಗಂತ ಈ ವಿಚಾರದಲ್ಲಿ ಈ ಎಲ್ಲ ಮೇಲ್ಕೋಟೆಯ ಚೆಲುವನಾರಾಯಣ ಸ್ವಾಮಿ ಎಲ್ಲ ಭಕ್ತರ ಪರವಾಗಿ ಇದೊಂದು ಮನವಿ ನಂದು. ಸ್ನೇಹಿತರೆ, ಮತ್ತೊಂದು ವಿಚಾರವನ್ನು ಇಲ್ಲಿ ನಾವು ಪ್ರಸ್ತಾಪ ಮಾಡಬೇಕು. ಅದೇನಪ್ಪ ಅಂತ ಅಂದರೆ, ಪ್ರತಿ ವರ್ಷ ವೈರಮುಡಿ ಉತ್ಸವ ನಡೆಯುತ್ತೆ. ಚೆಲುವನಾರಾಯಣ ಸ್ವಾಮಿಗೆ ವೈರಮುಡಿ ಉತ್ಸವ ನಡೆಯುತ್ತೆ. ಆ ಎಲ್ಲ ಸಂದರ್ಭದಲ್ಲೂ ಸಾಕಷ್ಟು ಭಕ್ತಾದಿಗಳು, ಪ್ರಮುಖವಾಗಿ ಮಂಡ್ಯದಿಂದ ಮೈಸೂರಿನಿಂದ ಬರ್ತಕ್ಕಂಥ ರಸ್ತೆಗಳೇನಿದೆ ಅದರಲ್ಲೂ ಪ್ರಮುಖವಾಗಿ ಮಂಡ್ಯ ಟು ಮೇಲ್ಕೋಟೆ ಏನು ರಸ್ತೆ ಇದೆ ಆ ರಸ್ತೆಯನ್ನು ದುರಸ್ತಿ ಮಾಡುವಂಥ ಕಾರ್ಯ ನಡೆಯುತ್ತೆ. ಅಂದರೆ ಪ್ರತಿ ವರ್ಷ ತೇಪೆ ಹಾಕೋದಾಗಿರಬಹುದು ಅಥವಾ ಹೊಸದಾಗಿ ರಸ್ತೆಯನ್ನು ಡಾಂಬರ್ ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಇದ್ದಾರೆ. ಅದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡ್ತಾರೆ. ಆದರೆ ಒಂದು ಉತ್ತಮವಾದ ರಸ್ತೆಯನ್ನು ಯಾಕೆ ಪರ್ಮನೆಂಟಾಗಿ ಒಂದು ಒಂದು ರಸ್ತೆಯನ್ನು ಮಾಡಲಿಕ್ಕೆ ಇವ್ರ ಕೈಲಿ ಆಗ್ತಿಲ್ಲ ಅನ್ನೋದೇ ಒಂದು ದೊಡ್ಡ ಕ್ವಶನ್. ಯಾಕೆ ಅಂತ ಅಂದರೆ, ನಿಮ್ಗೆ ಗಮನಿಸಬಹುದು, ಇಡೀ ಪ್ರಪಂಚದಲ್ಲಿ ಅತ್ಯುತ್ತಮವಾದ ರಸ್ತೆ ಇರ್ತಕ್ಕಂಥ ದೇಶ ಯಾವ್ದಾರು ಇದೆ ಅಂತ ಅಂದರೆ ಅದು ದುಬೈ.
ಆ ದುಬೈ ದೇಶದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಅಧಿಕಾರಿಗಳು ಅಥವಾ ನೌಕರರು, ಕಾರ್ಮಿಕರು, ಅವು ನಮ್ಮ ಭಾರತೀಯರು. ಅಂಥ ಒಂದು ತಂತ್ರಜ್ಞಾನ ಉಳ್ಳಂಥ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇರಬೇಕಾದ್ರೆ ಇಲ್ಲಿ ಪ್ರತಿ ವರ್ಷ ತೇಪೆ ಹಾಕುವಂಥದ್ದು ಅಥವಾ ಹೊಸದಾಗಿ ಡಾಂಬರೀಕರಣ ಮಾಡುವಂಥ ಉದ್ದೇಶ ಏನು? ವೆರಿ ಸಿಂಪಲ್, ಇದರಲ್ಲಿ ಅರ್ಥ ಆಗತ್ತೆ, ದುಡ್ಡು ಮಾಡುವಂಥದ್ದು. ವೈರಮುಡಿ ಉತ್ಸವ ಬರುತ್ತೆ, ಅವರ ಜೊತೆಗೆ ತುಂಬಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ಈ ರೀತಿ ಒಂದು ಕಳಪೆ ಕಾಮಗಾರಿ ಮಾಡುವಂಥದ್ದು ಅಥವಾ ಆ ಸಂದರ್ಭಕ್ಕೆ ತೇಪೆ ಹಾಕುವಂಥ ಕೆಲಸವನ್ನು ಮಾಡುವಂಥ ಕೆಲಸನ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಮಾಡ್ತಾ ಬಂದಿದೆ. ಈ ಒಂದು ದುಷ್ಕೃತ್ಯ ಆಯಿತು, ಲೂಟಿ ಮಾಡುವಂಥ ದುಷ್ಕೃತ್ಯ. ಚೆಲುವನಾರಾಯಣ ಸ್ವಾಮಿ ಹೆಸರಲ್ಲಿ ಕೂಡ ಲೂಟಿ ಮಾಡುವಂಥ ಈ ದುಷ್ಟತನನ ಇನ್ನಾದರೂ ಬಿಡಬೇಕು. ಒಂದು ಒಳ್ಳೆ ರೀತಿಯಲ್ಲಿ ಕನಿಷ್ಠ ಒಂದು 5 ವರ್ಷ ಬಾಳಿಕೆ ಬರುವಂಥ ರಸ್ತೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದರೆ ಇವ್ರು ಯಾಕ್ರಿ ಬೇಕು? ಈ ಸರ್ಕಾರ ಯಾಕಬೇಕು? ಈ ಗುತ್ತಿಗೆದಾರರು ಹಾಕಬೇಕು? ಈ ಲೋಕೋಪಯೋಗಿ ಏನಕ್ಕೆ ಇರಬೇಕು ಇಲಾಖೆ? ಮಣ್ಣು ತಿನ್ಲಿ ಹೋಗಿ. ಬೇರೆ ಬೇರೆ ಕಡೆ ಎಲ್ಲ ಒಂದು 5 ವರ್ಷ ಒಳ್ಳೆ ರಸ್ತೆ ಮಾಡೋಕ್ಕೆ ಆಗುತ್ತೆ ಅಂತ ಅಂದರೆ ಇಲ್ಲಿ ಯಾಕಾಗಲ್ಲ? ಯಾಕೆ ಅಂತ ಅಂದರೆ ಬೇರೆ ಕಡೆಯಿಂದ ಭಕ್ತ ಬರುವಂಥವ್ರು ಅವಮಾನ ಆಗುತ್ತೆ ಅನ್ನೋ ಒಂದು ನೆಪ ಇಟ್ಕೊಂಡು ಈ ರೀತಿ ದುಡ್ಡನ್ನು ತಿನ್ನುವಂಥ ಕಾಮಗಾರಿನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದು ದೊಡ್ಡ ಉದಾಹರಣೆ. ಸ್ನೇಹಿತರೆ, ಆಲ್ರೆಡಿ ಹೇಳಿದೆ, ಮಂಡ್ಯ ಟು ಮೇಲ್ಕೋಟೆ ರಸ್ತೆನ ವೈರಮುಡಿ ಉತ್ಸವ ಬಂದಂಥ ಸಂದರ್ಭದಲ್ಲಿ ಡಾಂಬರ್ ಹಾಕೋದು ಅಥವಾ ತೇಪೆ ಹಾಕುವಂಥ ಕಾರ್ಯನ ಪದೇ ಪದೇ ಮಾಡ್ತಿರ್ತಾರೆ ಅಂತ. ಈ ಶಂಭುನಹಳ್ಳಿ ಅಂದರೆ ಈಗ ಮೇಲ್ಕೋಟೆ ಮತ್ತು ಮಂಡ್ಯ ನಡುವೆ ಇರ್ತಕ್ಕಂಥ ಒಂದು ಗ್ರಾಮ ಇದು. ಇಲ್ಲಿಂದ ಮೇಲ್ಕೋಟೆಗೆ ತುಂಬ ಹತ್ತಿರ ಇದೆ. ಈ ಡಾಂಬರೀಕರಣ ಮಾಡ್ತಿರೋದ್ರ ಬಗ್ಗೆ ಇಲ್ಲಿ ನೀವು ಗಮನಿಸಿ, ಎಷ್ಟು ಇಂಚು ಅಥವಾ ಯಾವ ರೀತಿ ಡಾಂಬರೀಕರಣ ಆಗಿದೆ ಅನ್ನೋದನ್ನು ನೀವೇ ನೋಡಿ. ಬನ್ನಿ, ಇಲ್ಲಿ ತೋರಿಸ್ತೀನಿ ಮುಂದೆ. ಸ್ನೇಹಿತರೆ, ಈಗ ನಾವೀಗ ಜಕ್ನಹಳ್ಳಿ ಕ್ರಾಸಿಂದ ಬಂದಿದ್ದೀವಿ. ಅಲ್ಲಿಂದ ಹೆಚ್ಚು ಕಡಿಮೆ 1-1.5 ಕಿಲೋಮೀಟರ್ ದೂರದಲ್ಲಿ ಡಾಂಬರೀಕರಣ ಆಗಿದೆ. ಈಗ ಇಲ್ಲಿ ನೋಡಿ ಯಾವ ರೀತಿ ಡಾಂಬರ್ನ ಹಾಕಿದ್ದಾರೆ ಅಂತ. ಇಲ್ಲಿಗಿಂತ ಹೆಚ್ಚಾಗಿ ನಿಮ್ಗೆ ಗಮನಿಸಬೇಕು ಅಂದರೆ ಆ ಕಡೆ ಯಾವ ರೀತಿ ಅಂದರೆ ಲೆವೆಲ್ ಮಾಡಿ ಬಿಟ್ಬಿಟ್ಟಿದ್ದಾರೆ. ಇಲ್ಲಿ ಪಕ್ಕ ಇಲ್ಲಿ ಗಮನಿಸಿದ್ರೆ ನಿಮಗೆ ಇಲ್ಲಿ ನೋಡಿ, ಅಂದರೆ ಆಲ್ರೆಡಿ ಇರ್ತಕ್ಕಂಥ ಡಾಂಬರ್ ಮೇಲೆ ಮತ್ತೆ ಮೇಲ್ಗಡೆ ಡಾಂಬರ್ ಹಾಕಿದರೆ ಎಷ್ಟು ಕಾಣ್ತಿದೆ ಅಂತ. ಇನ್ನೂ ನೀಟಾಗಿ ಗಮನಿಸಬೇಕು ಅಂತ ಅಂದರೆ ಇಲ್ಲಿ ಪಕ್ಕದಲ್ಲಿ ಗಮನಿಸಿ, ಇಲ್ಲಿ ಸಿಗುತ್ತೆ ನೋಡಿ ಎಷ್ಟು ಹಾಕಿದ್ದಾರೆ ಅಂತೇಳಿ. ಈ ರೀತಿ ಡಾಂಬರೀಕರಣ ಯಾವ ಉದ್ದೇಶಕ್ಕೆ ಮಾಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಮುಜರಾಯಿ ಇಲಾಖೆಯ ಹಣವನ್ನು ಯಾವ ರೀತಿ ಪೋಲ್ ಮಾಡ್ತಿದ್ದಾರೆ, ಸಾರ್ವಜನಿಕರ ತೆರಿಗೆ ಹಣನ ಯಾವ ರೀತಿ ದುರ್ಬಳಕೆ ಮಾಡ್ಕೊತಿದ್ದಾರೆ ಅನ್ನೋದಕ್ಕೆ ಇದು ಸಾಕ್ಷಿ. ಇನ್ನು ಮುಂದೆ ಈ ರಸ್ತೆಯಲ್ಲಿ ಯಾವ್ಯಾವ ರೀತಿ ಗುಂಡಿಗಳು ಬಿದ್ದಿದೆ ಅದನ್ನು ಕೂಡ ಚಿತ್ರಣವನ್ನು ನಿಮ್ಮ ಮುಂದೆ ಇಡ್ತೀವಿ, ಅದನ್ನು ನೋಡಿ. ಈಗ ಅದಕ್ಕೋಸ್ಕರ ನಾನು ಆಗಲೇ ಹೇಳಿದೆ, ಗುಂಡಿಗೆ ಕಾಸು ಹಾಕೋದು ಮುಖ್ಯ ಅಲ್ಲ. ನಾವು ಹಾಕ್ತಿರೋ ಕಾಸು ನಿಜಕ್ಕೂ ಒಳ್ಳೆ ಕಾಸ್ಗೆ ಅಂದರೆ ಕಾರಣಕ್ಕೆ ಬಳಕೆ ಆಗ್ತಿದೆಯಾ ಅನ್ನೋದನ್ನು ಕೂಡ ಯೋಚನೆ ಮಾಡಿ ತೀರ್ಮಾನ ತಗೊಳ್ಳಿ ಅನ್ನೋದು ನನ್ನ ಮನವಿ. ಇನ್ನಾದರೂ ಇಂಥ ದುಷ್ಕೃತಿಯನ್ನು ಬಿಡಲಿ. ಏನೀಗ ಶಾಸಕರು ತುಂಬ ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ, ಈ ನಿಟ್ಟಿನಲ್ಲಿ ಅವರಾದರೂ ಗಮನ ಹರಿಸಲಿ. ಇನ್ನಾದರೂ ಕನಿಷ್ಠ 5ರಿಂದ 10 ವರ್ಷ ಒಳ್ಳೆ ರಸ್ತೆಯನ್ನು ನಿರ್ಮಾಣ ಮಾಡಿ ತೊಂದರೆ ಆಗದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿ. ಅವ್ರಿಗೆ ಚೆಲುವನಾರಾಯಣ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ಒಳ್ಳೆ ಬುದ್ಧಿಯನ್ನು ಕೊಡಲಿ ಅಂತೇಳಿ ಈ ಮೂಲಕ ನಾನು ಮನವಿ ಮಾಡ್ಕೋತೀನಿ. ಸ್ನೇಹಿತರೆ, ಮತ್ತೊಂದು ವಿಚಾರವನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗುತ್ತೆ. ಏನಂತಂದರೆ, ಈಗ ನಾನು ಮೊದಲೇ ಹೇಳಿದಾಗೆ ಏನು ಈ ವೈರಮುಡಿ ಕಿರೀಟಗಳನ್ನ ತರಬೇಕಾದ್ರೆ ಒಂದು ಪೈಪೋಟಿ ಸೃಷ್ಟಿಯಾಗಿರೋದೇನಕ್ಕೆ ಅಂತ ಅಂದರೆ ಅಲ್ಲಿ ಬರ್ತಕ್ಕಂಥ ಹಣ
ಮಂಡ್ಯದಿಂದ ಮೇಲ್ಕೋಟೆಗೆ ತಲುಪುವಂಥ ಸಂದರ್ಭದಲ್ಲಿ ದಾರಿಯುದ್ದಕ್ಕೂ ಸಿಗ್ತಕ್ಕಂಥ ಅಂದರೆ ಆರತಿ ತಟ್ಟೆಗೆ ಸಿಗ್ತಕ್ಕಂಥ ಹಣಕ್ಕೋಸ್ಕರ ಅಷ್ಟೊಂದು ಪೈಪೋಟಿ ನಡೆಯುತ್ತೆ ಅಂತ ಜನಗಳು ಮಾತನಾಡ್ತಾರೆ. ಅದು ತಪ್ಪಬೇಕು ಅಂದರೆ ಏನು ಪರಕಾಲ ಮಠದ ವಾಹನ ಬರುತ್ತೆ, ವೈರಮಡಿ ಕಿರೀಟ ಮತ್ತು ರಾಜಮಡಿ ಕಿರೀಟಗಳನ್ನ ಇಟ್ಕೊಂಡು ಬರ್ತಕ್ಕಂಥ ವಾಹನ ಏನಿದೆ, ಅಲ್ಲೇ ಒಂದು ಹುಂಡಿಯನ್ನು, ತಾತ್ಕಾಲಿಕ ಹುಂಡಿಯನ್ನು ಪ್ರತಿ ವರ್ಷ ಸ್ಥಾಪನೆ ಮಾಡಿ ಆಗ್ತಕ್ಕಂಥ ಹಣ ಕಾಣಿಕೆ ಏನು ಭಕ್ತರು ಕಾಣಿಕೆ ಹಾಕ್ತಾರೆ ಅದನ್ನು ಹುಂಡಿಗೆ ಹಾಕಿ ಎಷ್ಟೊಂದು ಬಡ ದೇವಸ್ಥಾನಗಳಿದೆ, ಎಷ್ಟೊಂದು ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನಗಳಿದೆ. ಆ ದೇವಸ್ಥಾನಗಳಲ್ಲಿ ಪೂಜೆ ಮಾಡ್ತಕ್ಕಂಥ ಅರ್ಚಕರು ಪೂಜಾರಿಗಳು ಏನಿದ್ದಾರೆ ಅವ್ರಿಗೆ ತುಂಬ ಬಡತನದಿದ್ದಾರೆ. ಅಂಥ ಒಂದು ಅರ್ಚಕರಿಗೆ ಪೂಜಾರಿಗಳಿಗೆ ಸಹಾಯ ನೆರವು ನೀಡಬಹುದು ಅಥವಾ ಬೇರೆ ರೀತಿಯಲ್ಲಿ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸುವಂಥ ಕೆಲಸ ಮಾಡಲಿ. ಈಗೇನು ನಾವು ಮೊದಲೇ ಈ ರಸ್ತೆಗಳ ಸಮಸ್ಯೆ ಇರಬಹುದು. ಈಗ ನಿನ್ನೆ ಮೇಲ್ಕೋಟೆನಲ್ಲಿ ಒಬ್ಬರು ಸ್ವಚ್ಛತೆ ಇಲ್ಲ ಅಂತೇಳಿ ಸ್ವಚ್ಛತೆ ಮಾಡಿ ಅಂತೇಳಿ ಒಂದು ಉರುಳು ಸೇವೆಯನ್ನು ಮಾಡಿ ಪ್ರತಿಭಟನೆ ಮಾಡಿದ್ದಾರೆ. ಆ ಹಣನ ಒಂದು ಸ್ವಚ್ಛತೆಗೋಸ್ಕರ ಬಳಸ್ಕೊಳ್ಳೋಂಥದ್ದು, ಆ ಚರಂಡಿ ಮೇಲೆ ಏನು ಸ್ಲ್ಯಾಬ್ ಹಾಕಿ ಅಂತ ಹೇಳಿದ್ದಾರೆ ಅಂಥ ಒಂದು ಕಾಮಗಾರಿಗಳಿಗೆ ಬಳಸ್ಕೊಳ್ಳೋಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಿ. ಅದಕ್ಕೋಸ್ಕರ ಪೈಪೋಟಿ ನಡೆಯುವಂಥ ಸನ್ನಿವೇಶನ ಇನ್ನಾದರೂ ತಪ್ಪಿಸಲಿ ಅಂತೇಳಿ ಎಲ್ಲ ಭಕ್ತರ ಪರವಾಗಿ, ಮತ್ತು ಇಲ್ಲೇನು ದಾರಿಯುದ್ದಕ್ಕೂ ಭಕ್ತರು ಕಾಣಿಕೆ ಹಾಕ್ತಾರೆ, ನಿಮ್ಮ ಭಕ್ತಿ ತಪ್ಪಲ್ಲ, ಕಾಣಿಕೆ ಹಾಕೋದ್ರಿಂದ ನಿಮ್ಮ ಸಮಸ್ಯೆ ಬಗೆಹರಿಯಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನಾವು ಕಾಣಿಕೆ ಹಾಕ್ಬಿಟ್ರೆ ಅದರಿಂದ ಏನೂ ಸಮಸ್ಯೆ ಬಗೆಹರಿಯಲ್ಲ. ಯಾಕಂದ್ರೆ ನಾವು ದೇವ್ರ ಹತ್ರ ಬೇಡ್ಕೊಳ್ಳೋದು ನಮ್ಮ ಕಷ್ಟನ ಬಗೆಹರಿಸಿ ಅಂತ. ಅದನ್ನು ಬಿಟ್ಟು ನಾವೇ ದೇವರಿಗೆ ಕಾಣಿಕೆ ಕೊಡ್ತೀವಿ ಅಂದರೆ ನಾವು ದೇವ್ರಿಗಿಂತ ದೊಡ್ಡವರು ಅಂತ ಅಲ್ಲಿಗೆ ಅರ್ಥ ಆಗುತ್ತೆ. ದಯವಿಟ್ಟು ಅದನ್ನು ಯೋಚನೆ ಮಾಡಿ. ಕಾಣಿಕೆ ಹಾಕಿದ ಮಾತ್ರಕ್ಕೆ ಯಾವುದೇ ಕಾರಣಕ್ಕೂ ಸಮಸ್ಯೆ ಬಗೆಹರಿಯಲ್ಲ. ಆ ಕಾಣಿಕೆನ ಒಂದಷ್ಟು ಜನಕ್ಕೆ ಬಡವರಿಗೆ ದಾನ ಮಾಡಿ, ಒಂದು 4 ಜನಕ್ಕೆ ಊಟ ಹಾಕಿ ನಿಮ್ಮ ಹೆಸರು ಹೇಳ್ಕೊಂಡು, ಅದರಿಂದ ದೇವರು ಅದನ್ನು ನೋಡಿ ದೇವರು ಮೆಚ್ತಾನೆ. ಆ ನಿಟ್ಟಿನಲ್ಲಿ ನೀವು ಯೋಚನೆ ಮಾಡಿ. ಆ ಹಣಕ್ಕೋಸ್ಕರ ಇಲ್ಲಿ ಸಾಕಷ್ಟು ಅಂದರೆ 4 ಕುಟುಂಬಗಳು ಜಗಳ ಆಡ್ತವೆ, ಒಂದು ಪ್ರತಿಷ್ಠೆಯಾಗಿ ತಗೊಳ್ತವೆ ಅಂತ ಅಂದರೆ ನೀವು ಹಾಕುವಂಥ ಹಣ ಎಷ್ಟು ಮೌಲ್ಯಯುತವಾದಂಥ ಅನ್ನೋದನ್ನು ಯೋಚನೆ ಮಾಡಿ. ಇನ್ನಾದರೂ ಇದೊಂದೇ ದೇವಸ್ಥಾನ ಅಂತಲ್ಲ, ಇಡೀ ದೇಶದಲ್ಲಿ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಕಾಣಿಕೆ, ದೇವರು ನಿಮ್ಮನ್ನು ಕಾಣಿಕೆ ಹಾಕಿ ಅಂತ ಎಲ್ಲೂ ಕೇಳಿಲ್ಲ. ಆ ಕಾಣಿಕೆ ಹುಂಡಿಗಳನ್ನ ಇಟ್ಟಿರೋಂಥದ್ದು ಆಡಳಿತ ಮಂಡಳಿ ಅಥವಾ ಸರ್ಕಾರ ಹಣನ ಸಂಗ್ರಹ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ. ದಯವಿಟ್ಟು ಇನ್ನಾದರೂ ಆ ಕಾಣಿಕೆ ಹಾಕುವಂಥ ಸಂಸ್ಕೃತಿನ ಬಿಡಿ. ಆ ದುಡ್ಡನ್ನ ಯಾವುದಾದ್ರೂ ಒಂದು ಒಳ್ಳೆ ಕೆಲಸಕ್ಕೆ, ನಿಮ್ಮೂರಿನ ಶಾಲೆಗಳಿಗೆ ಒಂದು 4 ಮಕ್ಕಳಿಗೆ ಪುಸ್ತಕ ಕೊಡಿಸಿ, ಅಥವಾ ಬೇರೆ ಯಾವುದಾದ್ರು ಒಂದು ಪೆನ್ನು ಏನಾದರೂ ಒಂದು ಕೊಡಿಸಿ. ಆ ನಿಟ್ಟಿನಲ್ಲಿ ನಿಮ್ಮ ಸೇವೆಯನ್ನು, ನಿಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿ. ನಿಜಕ್ಕೂ ಆ ಸಂದರ್ಭದಲ್ಲಿ ಅಂಥ ಒಂದು ಒಳ್ಳೆಯ ಕೆಲಸ ಮಾಡಿದ್ರೆ ದೇವರು ಒಲಿತಾನೆ. ಭಕ್ತರು ನಿಟ್ಟಿನಲ್ಲಿ ಜಾಗೃತರಾಗಬೇಕು ಅಂತೇಳಿ ಅತ್ಯಂತ ವಿನಮ್ರತೆಯಿಂದ ಮನವಿ ಮಾಡ್ಕೋತೀನಿ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.